ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ತೋರಿಸ್ತೀನಿ. ಅಗಸೆ ಬೀಜ ತುಂಬ ಚೆನ್ನಾಗಿರುತ್ತೆ, ತುಂಬ ಬೆನಿಫಿಟ್ ಇದೆ ನಮ್ಮ ಬಾಡಿಗೆ. ಇದರಲ್ಲಿ ಫೈಬರ್ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನು 1 ಕಪ್ಪು ಅಗಸೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಏನು ಬೇಕು ಅಂತಂದರೆ 3/4 ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಖರ್ಜೂರ, ಸಾಫ್ಟ್ ಖರ್ಜೂರ ತೊಗೊಳ್ಳಿ, ಆದಷ್ಟು ಸಾಫ್ಟ್ ಖರ್ಜೂರ ತೊಗೊಳ್ಳಿ. ಎಷ್ಟೋ ವೆರೈಟಿಗಳಲ್ಲಿ ಬರುತ್ತೆ, ನಿಮ್ಗೆ ಯಾವುದು ತುಂಬ ಸಾಫ್ಟ್ ಅನಿಸುತ್ತೆ ಅದು ತೊಗೊಳ್ಳಿ. ನಮಗೆ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗಬೇಕು. ನಾನಿಲ್ಲಿ ಸಾಫ್ಟ್ ಖರ್ಜೂರ ತೊಗೊಂಡಿದ್ದೀನಿ. 1 ಕಪ್ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ 4 ಮತ್ತು ಚಕ್ಕೆ 2 ಪೀಸಸ್ಸು ತೊಗೊಂಡಿದ್ದೀನಿ. ಅಲಂಕಾರಕ್ಕೆ 4 ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, ಒಂದು 10 ಕಾಳಷ್ಟು. ಈಗ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಹೇಗೆ ಮಾಡೋದು ಲಡ್ಡು ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ಅಗಸೆ ಬೀಜನ ಹಾಕ್ತಾಯಿದ್ದೀನಿ. ಇದು 2 ನಿಮಿಷ ನಮಗೆ ಜಸ್ಟ್ ಬಿಸಿ ಆದರೆ ಸಾಕು. ತುಂಬ ಫ್ರೈ ಆಗೋದು ಬೇಡ, ಚಟಪಟ ಅಂತ ಸಿಡಿಯೋದು ಬೇಡ. ನಮಗೆ ಜಸ್ಟ್ ನಮಗೊಂದು 2 ನಿಮಿಷ ಆದರೆ ಸಾಕು. ಬೆಚ್ಚಗಾಗಬೇಕದು ಅಷ್ಟೇ. ನೋಡಿ, ಈಗ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ, ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದು ತಣ್ಣಗಾಗಬೇಕು. ನಮಗೆ ಅತಿ ಹೆಚ್ಚು ಫೈಬರ್ ಇರೋದ್ರಿಂದ, ಒಮೆಗಾ 3 ಇರೋದ್ರಿಂದ ನಮಗೆ ಹೇರ್ ಫಾಲ್ ಆಗ್ತಿದ್ರೆ ಈ ಲಡ್ಡುನ ತಿನ್ನೋದ್ರಿಂದ ಹೇರ್ ಕಂಟ್ರೋಲ್ ಆಗುತ್ತೆ. ನಮಗೆ ಆಮೇಲೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಅದೇ ಪ್ಯಾನ್ಗೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾಯಿದ್ದೀನಿ. ಇದು ಅಷ್ಟೇ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಮಾಯ್ಶ್ಚರೈಸರ್, ಆ ಉಂಡೆ ಕಟ್ಟೋದಕ್ಕೆ ಒಂದು ಎಣ್ಣೆ ಅಂಶ ನಮಗೆ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ, ಬೆಲ್ಲ, ಸಕ್ಕರೆ ಏನೂ ಬೇಡ. ಈ ಲಾಡು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಅದು ಫ್ರೈ ಆಗ್ತಿದೆ, ಕಂದು ಬಣ್ಣ ಬರ್ತಿದೆ ಸ್ವಲ್ಪ. ನೋಡಿ, ತುಂಬ ಆಗೋದು ಬೇಡ, ಒಂದು 80% ಅಷ್ಟು ಆದರೆ ಸಾಕು. ನಮಗೆ ಇಷ್ಟ ಆಗ್ತಿದೆ ನೋಡಿ. ಅದು ಚೆನ್ನಾಗಿ ಕಂದು ಬಣ್ಣ ಬಂದುಬಿಡುತ್ತೆ. ಅದ್ರ ಕಾವಲಿ ಇನ್ನೂ ಸ್ವಲ್ಪ ಇದಾಗೋಗ್ಬಿಡುತ್ತೆ. ಇದನ್ನು ಈಗ ಆಫ್ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ಅಲ್ಲಿಗಂಟ ನಾವು ಈ ಬೇರೆ ಏಲಕ್ಕಿ ಮತ್ತು ಸಿನಮನ್ ಏನು ಇಟ್ಕೊಂಡಿದ್ದೀವಿ ಅದನ್ನು ನಾವು ಪುಡಿ ಮಾಡ್ಕೊಳ್ಳೋಣ. 4 ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಚಕ್ಕೆ. ಇದು ಅಷ್ಟೇ, ನಮಗೆ ಆ ಲಡ್ಡುಗೆ ಒಂದು ಚಕ್ಕೆ ಪುಡಿ ಹಾಕೋದ್ರಿಂದ, ಏಲಕ್ಕಿ ಪುಡಿ ತುಂಬ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ಇದು. ಆಮೇಲೆ ಈ ಲಡ್ಡು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋರು ಅಷ್ಟೇ ಇದನ್ನು ತಿನ್ನೋದ್ರಿಂದ ತೂಕನ ಕಡಿಮೆ ಮಾಡ್ಕೋಬೋದು, ಮೇಂಟೈನ್ ಮಾಡ್ಬೋದು ತೂಕನ ಅಂತ ಹೇಳ್ತೀನಿ. ಮತ್ತು ಖರ್ಜೂರ, ಇದನ್ನು ಒಂದು 10ರಿಂದ 15 ತೊಗೊಂಡಿದ್ದೀನಿ ನಾನು. ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಈಗ ಪೀರಿಯಡ್ಸ್ ಯಾರಾದರೂ ಆಗಿಲ್ಲ, ಟೈಮ್ಗೆ ಕರೆಕ್ಟಾಗಿ ಆಗ್ತಾಯಿಲ್ಲ, ಮಂತ್ಲಿ ಕರೆಕ್ಟಾಗಿ ಆಗ್ತಾಯಿಲ್ಲ ಅಂದರೆ ನಾವು ಬೆಳಗ್ಗೆ ಹೊತ್ತು ಒಂದು ಖರ್ಜೂರನ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ನಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಖರ್ಜೂರ ರೆಡಿ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡಿದ್ರೆ ನಮಗೆ ಗ್ರೈಂಡಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ನೋಡಿ, ಒಂದು ಜಾರ್ ತೊಗೊಂಡು ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರು ಮಾಡ್ಕೊಳ್ಳೋಣ ನಾವೀಗ. ಪೌಡ್ರು ಮಾಡಿಕೊಂಡು ಒಂದೊಂದೊಂದೊಂದು ಸೇರಿಸ್ಕೊಂಡು ಬರೋಣ. ಈಗ ನೋಡಿ, ಇದು ಪೌಡ್ರ್ ಆಗಬೇಕು. ಜಸ್ಟ್ ನಮಗೆ ಬೇಗ ಆಗುತ್ತೆ ಇದು ಆಗಿದೆ ನೋಡಿ. ಅದು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಕಾಯಿನೂ ಅಷ್ಟೇ ಬಿಸಿ ಆರಿದ್ಮೇಲೆ ಹಾಕ್ಕೊಳ್ಳಿ. ಇದು ಪೌಡ್ರ್ ಆಗಿದೆ. ಒಂದು ಬೌಲ್ಗೆ ನಾವು ಹಾಕ್ಕೊಳ್ಳೋಣ ಈಗ. ಆಮೇಲೆ ತಿರ್ಗಾ ನಾವು ಅದನ್ನು ಸೇರಿಸ್ಕೋಬೇಕಾಗತ್ತೆ, ಬ್ಲೆಂಡ್ ಮಾಡ್ಕೋಬೇಕಾದ್ರೆ ಎಲ್ಲ ಒಟ್ಟಿಗೆ, ಆವಾಗ ಹಾಕ್ಕೊಳ್ಳೋಣ. ಈಗ ಇದೇ ಜಾರ್ಗೆ ನಾನು ತೆಂಗಿನಕಾಯಿ ತುರಿ, ಇದು ಅಷ್ಟೇ ಫ್ರೈ ಮಾಡ್ಕೊಂಡಿರೋದು ಆರಿದೆ, ಅದು ತಣ್ಣಗಾಗಿದೆ. ಅದನ್ನು ನಾನು ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಬೇಗ ಪೌಡ್ರ್ ಆಗುತ್ತೆ ನಮಗೆ. ಖರ್ಜೂರ ಮತ್ತು ತೆಂಗಿನಕಾಯಿ ಒಂದು ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ ನಮಗೆ. ಈಗ ನೋಡಿ,
ಇದಾಗಿದೆ. ಇದಕ್ಕೆ ನಾವೀಗ ಕಟ್ ಮಾಡ್ಕೊಂಡಿದ್ವಲ್ಲ ಆ ಖರ್ಜೂರನ ಹಾಕ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ ಈಗ ಜಾರ್ಗೆ. ತುಂಬ ಗಟ್ಟಿಯಾದರೆ ನಮಗೆ ಅದು ಜಾರ್ಗೆ ಆಗಲ್ಲ. 1-2 ಸಲ ನೀವು ಹಿಂದೆ ಮುಂದೆ ಒಂದು ಸ್ವಲ್ಪ ತಿರುಗಿಸಿ ಮಾಡಿದ್ರೆ ನಿಮಗೆ ಇದು, ಮತ್ತು ಸ್ಪೂನಲ್ಲಿ ತಿರುಗಿಸ್ಕೊಳ್ಳಿ, ಆಗ ಬೇಗ ಆಗುತ್ತೆ. ನೋಡಿ ಇದು ಆಗಿದೆ. ಸಾಫ್ಟಾಗಿದ್ದರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಸಾಫ್ಟ್ ಖರ್ಜೂರ ಹೇಳಿದ್ದು. ನೋಡಿ 2 ಕ್ಲೀನಾಗಿ ಹೊಂದ್ಕೊಂಡಿದೆ. ತೆಂಗಿನಕಾಯಿ ಕಲ್ಲರು ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ಮೆತ್ತಗಾಗಿದೆ. ಈಗ ಇದಕ್ಕೆ ನಾವೀಗ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಫ್ಲ್ಯಾಕ್ಸ್ ಸೀಡ್ಸ್ನ, ಅದನ್ನ ಸೇರಿಸ್ಕೊಳ್ಳೋಣ. ನೋಡಿ ಯಾಕೆ ಹಂಗೆ ಕಲಿಸಿದ್ರೆ ನಮಗೆ ಅದು ಸರಿಯಾಗಿ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಏನು ದ್ರಾಕ್ಷಿ ಇಟ್ಕೊಂಡಿದ್ದೀವಿ ನಾವು ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಕಪ್ಪು ದ್ರಾಕ್ಷಿನೂ ತೊಗೋಬೋದು. ನೋಡಿ ನಾನೀಗ ಏನು ಏಲಕ್ಕಿಕಾಯಿ ಮತ್ತು ಚಕ್ಕೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಷ್ಟೇ ತೊಗೊಳ್ತಾ ಇದ್ದೀನಿ. ಮತ್ತು ಡೈಜೆಷನ್ಗೂ ಅಷ್ಟೇ ತುಂಬ ಹೆಲ್ಪ್ ಮಾಡುತ್ತೆ ಈ ಲಡ್ಡು. ಈಗ ಇದು ಫುಲ್ ಗ್ರೈಂಡ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ನಮಗೆ. ನೋಡಿ ಉಂಡೆ ಕಟ್ಟೋಷ್ಟು ನಮಗೆ ಅದು ಆಗಿದೆ, ಬರುತ್ತೆ ನಮಗೆ. ಹಾಗೆ ಮುಟ್ಟು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನಮಗೆ ತೆಂಗಿನಕಾಯಿ ಇರೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ನಮಗೆ ಇರೋದ್ರಿಂದ ನಮಗೆ ಉಂಡೆ ಕಟ್ಟೋದಕ್ಕೆ ದ್ರಾಕ್ಷಿ ಮತ್ತು ಖರ್ಜೂರ ಎಲ್ಲ ಇರೋದ್ರಿಂದ ನಮಗೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಬೇಡ, ಹಾಗೆ ಉಂಡೆ ಕಟ್ಬೋದು. ಮತ್ತು ಸಕ್ಕರೆನೂ ಬೇಡ, ಬೆಲ್ಲನೂ ಬೇಡ, ಅಷ್ಟು ಸ್ವೀಟ್ನೆಸ್ ಕೊಡುತ್ತೆ ಅದು. ಖರ್ಜೂರ ಮತ್ತು ದ್ರಾಕ್ಷಿ ಮತ್ತು ತೆಂಗಿನಕಾಯಿ ಎಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕದು ಉಂಡೆಗಳಾಗಿ ಮಾಡ್ಕೊಳ್ಳೋಣ ನಾವು. ತುಂಬ ದಪ್ಪ ಉಂಡೆಗಳು ಬೇಡ, ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು. ಇದು ದೊಡ್ಡವರಿಂದ ಮಕ್ಕಳಿಂದ ಎಲ್ಲರಿಗೂ ಅಷ್ಟೇ. ಇದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ನಮಗೆ. ತುಂಬ ಹೇರ್ ಫಾಲ್ ಆಗ್ತಿದ್ರೆ ಇದನ್ನ 1 ತಿಂಗಳುಗಳ ಕಾಲ ನೀವು ದಿನ ಒಂದೊಂದು ತಿಂತಾ ಬಂದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಕೂದಲು ಬೆಳೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ. ಇದಕ್ಕೆ ನಾನು ನೋಡಿ ಎಣ್ಣೆ ಏನು ಹಾಕದೇನೆ ಎಷ್ಟು ಅದು ಎಣ್ಣೆ ಥರ ಕಾಣಿಸ್ತಿದೆ ನಮಗೆ. ಈಗ ನಾವು ಗೋಡಂಬಿ ಮತ್ತು ಏನು ಇಟ್ಕೊಂಡಿದ್ವಿ ಅದನ್ನ ಅಲಂಕಾರಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಗಸಗಸೆ ಬರುತ್ತಲ್ಲ ಅದನ್ನು ಅಷ್ಟೇ ರೋಲ್ ಮಾಡ್ಕೋಬೋದು, ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಏನಾದರೂ ಡೆಕೋರೇಟಾಗಿ ಮಾಡಿಕೊಟ್ಟಾಗ ಮಕ್ಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ನೋಡ್ತಾ ಇದ್ದಂಗೆ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನು ಇಡ್ತಾಯಿದ್ದೀನಿ. ಮತ್ತು ಇದನ್ನು ತುಂಬ ದಿನಗಳ ಕಾಲ ನೀವು ಇಟ್ಕೋಬೋದು, ನೀರಂಶ ಇಲ್ಲದೆ ಇರೋದ್ರಿಂದ. ತೆಂಗಿನಕಾಯಿನೂ ಅಷ್ಟೇ, ನಾವು ಹಸಿ ತೆಂಗಿನಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ನಮಗೆ ಇದು ಕೆಡಲ್ಲ ಬೇಗ. ನಮಗೆ ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ಇದನ್ನು. ಹೆಚ್ಚು ಕಮ್ಮಿ ಅಂದರೂ ಒಂದೊಂದು ಬೌಲ್ ತೊಗೊಳ್ತೀನಿ ಅಂತಂದರೂ ನಮಗೆ 20-25 ಉಂಡೆ ಮೇಲೆ ಆಗುತ್ತೆ ನಮಗೆ. ಚಿಕ್ಕದಾಗಿ ಕಟ್ಕೊಳ್ತೀನಿ ಅಂದರೆ ನಾನು ತೊಗೊಂಡಿರೋ ಅಳತೆಗೆ ಒಂದು 25 ಉಂಡೆ ಆಗುತ್ತೆ ಇದು. ನೋಡಿ ಈ ಥರ ಎಲ್ಲ ನಿಮಗೆ ಏನು ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೊಳ್ಳಿ. ಇಲ್ಲ ಹಾಗೆ ಇಟ್ಕೊಳ್ಳೋದಾದರೆ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಗಟ್ಟಿ ಇರಲ್ಲ, ಇದು ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಿ.